ಗುಡ್ ಮಾರ್ನಿಂಗ್. ಗೋವಾದಲ್ಲಿದ್ದೀವಿ. ಉಪ್ಪಿಟ್ಟು, ಕೇಸರಿ ಬಾತು, ಮೊಸರನ್ನ, ವಡೆ, ಇಡ್ಲಿ ಎಲ್ಲ ಖಾಲಿ ಆಗ್ಬಿಡುತ್ತೆ. ಏನು ಮಾಡೋಣ, 2 ಸತಿ ರೆಕಾರ್ಡ್ ಮಾಡೋಕ್ಕೆ ಬರ್ತದೆ ಡೈಲಾಗ್. ಹಾಂ, ಓಕೆ ಗಾಯ್ಸ್, ಇವಾಗ ನಾವು ಹೋಗ್ತಾ ಇರೋದು ಬಾಗ ಬೀಚಿಗೆ. ಸೊ ಬನ್ನಿ, ಹೇಗಿರುತ್ತೆ ಬಾಗ ಬೀಚ್ ನೋಡೋಣ. ಫಸ್ಟ್ ಟೈಮ್ ನೋಡಿದ್ವಿ, ಇವಾಗ ಫಸ್ಟ್ ಟೈಮ್ ಅಲ್ಲ. ಬನ್ನಿ. ಕರಣ್, ನೀನು ಡ್ರೈವ್ ಮಾಡ್ತಿರೋದು? ಇರೋ ನಿಮಿಷ ಇರೋ, ಇದಾಗ್ತೈತಿ ಇಲ್ಲಿ, ಇರೋ ಒಂದೇನು ಸೆಕೆಂಡ್. ಇನ್ನೊಂದು 4 ಕಿಲೋಮೀಟರ್ ಇದೆ, 14 ಮಿನಿಟ್ಸಲ್ಲಿ ಅಲ್ಲಿರ್ತೀವಿ. ಓಕೆ ಗೈಸ್, ಇವಾಗ ಪೊಲೀಸ್ ಅವರು ಇದ್ದಾರೆ ಅನ್ನೋ ಡೌಟಲ್ಲಿ ಹೆಲ್ಮೆಟ್ ಹಾಕೋತಿದ್ದಾರೆ. ಸೊ ಮುಂದೆ ಇರ್ಬೋದು, ಹೇಳೋಕ್ಕಾಗಲ್ಲ. ಪಾಪ ಇಷ್ಟು ಶೆಕೆಯಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇದ್ದಾರೆ. ನಾನು ಡಿ ಎಲ್ ಇದ್ರೆ ನಾನೇ ಓಡಿಸ್ಬಿಡ್ತಿದ್ದೆ, ಬಟ್ ನನ್ನ ಹತ್ರ ಡಿ ಎಲ್ ಇಲ್ಲ. ಬೀಚ್ ಹತ್ರ ಇದ್ವಿ, ಇವಾಗ ಪಾರ್ಕಿಂಗ್ ಅಂತ ನೋಡ್ತಿದ್ದಾರೆ. ಸೊ ಪಾರ್ಕಿಂಗ್ ಆದ ತಕ್ಷಣ ಬೀಚಿಗೆ ಹೋಗೋಣ. ಓಕೆ ಗೈಸ್, ಇವಾಗ ಪಾರ್ಕಿಂಗ್ ಒಂದು ಪಜಿತಿ ಆಗಿಬಿಟ್ಟಿದೆ. ಸೊ ಪಾರ್ಕಿಂಗ್ ಒಂದು ಇಲ್ಲಿ ಭಾಳ ಕಷ್ಟ. ಹಿಂಗೆ ಬಿಸಿಲು ಕೂಡ ಹೆವಿ ಇದೆ. ಬೆವ್ರು ಬಿಟ್ಟಿದ್ದೀನಿ ನೋಡ್ತಿರಲ್ಲ. ಹಾಯ್. हाँ, कर्नाटक में अलग अलग है ना उसको कर्नाटक नहीं बोलते, कर्नाटका बोलते हैं. हाँ, बेटा पर्ची दे. हाँ, 557 पैसे बाद में देने होते हैं ना. अभी सर. ಓಕೆ ಗಾಯ್ಸ್, ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ವಿ. ಭಾಳ ಬಿಸಿಲು. ಸೊ ಸಮ್ಮರಲ್ಲಿ ಮಾತ್ರ ಹೊರಗೆ ಹೋಗಬೇಡಿ, ಹೆವಿ ಬಿಸಿಲಿದೆ. ಎಲ್ಲಿ ನೋಡಿದ್ರು ಬಾರು, ಟ್ಯಾಟು ಅಂಗಡಿ, ಇವೆರಡೇ ಜಾಸ್ತಿ ಕಾಡ್ತಿರೋದು. ಗಾಯ್ಸ್, ಇವಾಗ ಬೀಚಲ್ಲಿದ್ವಿ. ಸೊ ಅಪ್ಪ ಸೀನೋ ಅಂಕಲ್ ಪಾರ್ಕಿಂಗ್ ಅಂತ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನೋಡೋಣ ಏನು ಮಾಡ್ತೀವಿ ಅಂತ ನೋಡೋಣ. ಭಯ ನನಗೆ ಜೋರಾಗಿ ಬಂದ್ಬಿಟ್ರೆ ಅಂತ. मुंबई व्लॉग कर रहा है. या नाम क्या? यश ब्लॉगर. तू सेंसर दिस व्लॉग्स. थैंक यू. स्लीपर.
ಇವಾಗ ಬೀಚಲ್ಲಿ ಇದ್ವಿ. ನೋಡ್ಸು ವಿಡಿಯೋ ನಮ್ಮಮ್ಮ ತೆಗಿತಿರೋದು, ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲೋಡಿ ಎಲ್ಲರೂ ಕಬಡ್ಡಿ ಆಡ್ತಾ ಇದ್ದಾರೆ. ಗಾಯ್ಸ್ ಇಲ್ಲಿ ನೋಡಿ ಪಾಪ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹಾಸ್ಪಿಟ್ಲ್ ಯಶ್ ಬ್ಲಾಗರ್ ಗೈಸ್, ನಿಮಗೆ ಐ ಥಿಂಕ್ ಕ್ಲಿಯಾರಿಟಿ ಇಲ್ದಲೇ ಇರ್ಬೋದು. ಇವಾಗ ಹೋಗ್ತಾ ಇದ್ದೀವಿ, ಬೀಚಿಂದ ಬಂದು ಸ್ವಿಮ್ಮಿಂಗ್ ಪೂಲ್ಗಂತ ಹೋಗ್ತಾ ಇದ್ದೀವಿ. ಬೀಚಿಂದ ಬಂದು ಮತ್ತೆ ಸ್ವಿಮ್ಮಿಂಗ್ ಪೂಲ್. ಓಕೆ ಗೈಸ್ ನೋಡಿ, ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್. ಇಳಿಯೋಣ ಅಣ್ಣ, ಇಳಿಯೋಣ. ಓಕೆ, ನಮ್ಮ ಅಣ್ಣ ಇಳಿತವ್ರೆ. ಹಾಂ, ಬಂದರು ಇಲ್ದಾ ಮಮ್ಮಿ ಹಾಕೋಣ ಒಳಗೆ. ಇಲ್ಲಿದ್ದಾರೆ. ಓಯ್ ತಡಿಯ ಕರೆಂಟ್ ನೀಟಾಗಿ. ಓಕೆ ಗಾಯ್ಸ್, ನೋಡೋಣ, ನೀಟಾಗಿಟ್ಕೊ. ಅದು ಅಣ್ಣ ಹಸ್ಬೆಂಡ್ ಮೆಟೀರಿಯಲ್. A few moments later. ಗಾಯ್ಸ್, ಇನ್ನೊಂದೇನು ಗೊತ್ತಾ, ಪಾರ್ಟ್ 2 ಮಾಡಿದ್ದೆ ಗಾಯ್ಸ್ ಫಸ್ಟು ಬ್ಲಾಗ್ನ. ಏನಾಯಿತು ಅಂದರೆ, ಡೌನ್ಲೋಡ್ ಮಾಡೋಣ ಅಂತ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡೆ. ಬಟ್ ಅದಾದಮೇಲೆ ವಸ್ತು ಡಿಲೀಟ್ ಆಗಿಬಿಡ್ತು. ಎಲ್ಲ ಫುಟೇಜ್ ನನ್ನ SD ಕಾರ್ಡಿಂದ ಎಲ್ಲ ಫುಟೇಜ್ ಕೂಡ ಡಿಲೀಟ್ ಆಯಿತು. ಬೇಜಾರಾಯಿತು ನಮ್ಮ ಕಡೆ, ಆಗಲಿಲ್ಲ ಅದೊಂದು ಅಂತ. ಸೊ ಇದು ಪಾರ್ಟ್ 3. ಪಾರ್ಟ್ 2 ಹಂಗೆ ಹೋಗ್ಬಿಡ್ತು. ಪಾರ್ಟ್ 2 ಅಲ್ಲಿ ಕ್ರೂಸ್ಗೆ ಹೋಗಿದ್ವಿ, ಅಗೋಡಾ ಫೋರ್ಟ್ಗೆ ಹೋಗಿದ್ವಿ, ಕೆಲವೊಂದು ಚರ್ಚ್ಗಳಿಗೆ ಹೋಗಿದ್ವಿ. ಓಕೆ, ಇಟ್ಸ್ ಓಕೆ ಗಾಯ್ಸ್, ಇವಾಗ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಸೊ ಇವಾಗ ಬಾಗಾ ಬೀಚ್ಗೆ ಅಂತ ಹೋಗೋದು. ಬೆಳಗ್ಗೆ ಹೋಗಿದ್ದು ಕಾಂಡೋಲಿಂ ಬೀಚ್ಗೆ. ಸೊ ಬಾಗಾ ನೈಟ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಹೋಗಿದ್ದೀನಿ, ಮತ್ತು
ಚೆನ್ನಾಗಿದೆ ಅಲ್ಲ ಮತ್ತೆ ಹೋಗೋಣ ಅಂತ ಇಲ್ಲೇ ಇದ್ವಿ. ಸೊ ಇಲ್ಲಿ ನೋಡಿ ನನ್ನ ತಮ್ಮ ಟಾರ್ಚ್ ಹಿಡಿತಿದ್ದಾನೆ. ಓಕೆ 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 ಇವಾಗ ಹೋಗೋಣ, ತೋರಿಸ್ತೀನಿ ಹೇಗಿರುತ್ತೆ ನೈಟ್ ಲೈಫಲ್ಲಿ ಗೋವಾದಲ್ಲಿ ಬಾಗಾ ಬೀಚಲ್ಲಿ. ಓಕೆ ಇವಾಗ ಸೀದಾ ಬೀಚಿಗೆ ಹೋಗೋಣ, ಅಲ್ಲಿ ಸಿಗ್ತೀನಿ. ಬಾಯ್. ಗಾಯ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನೋಡಿ ಹೇಗಿದೆ ಗೋವಾ. ಹಬ್ಬ ಕಣ್ ಕುಗ್ತಾ ಇದೆ. ಇವಾಗ ನಮ್ಮ ಅಪ್ಪ ಅಮ್ಮ ಅವರು ಬೇರೆ ಎಂಟ್ರೆನ್ಸಲ್ಲಿ ಹೋಗಿದ್ದಾರೆ, ನಾವೇ ಬೇರೆ ಎಂಟ್ರೆನ್ಸಲ್ಲಿ ಬಂದಿದ್ದೀವಿ. ನಾವಿಬ್ಬರು ಸ್ಕೂಟಿಯಲ್ಲಿ ಬಂದಿದ್ವಿ, ಅವರು ಎಲ್ಲ ಕಾರಲ್ಲಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿದೆ. ಅದೇ ಒಂದು ವಿಡಿಯೋ ಹಾಕಿದ್ದಾರೆ ಇಲ್ಲಿಗೆ ಬಾರೋ ಅಂತ. ಸೊ ಐ ಥಿಂಕ್ ಇಲ್ಲೇ ಎಲ್ಲಾದರೂ ಇರ್ತಾರೆ, ಹೋಗೋಣ ಬನ್ನಿ. ಹುಡುಕ್ತಾ ಇದ್ದೀವಿ ಅದನ್ನು, ಹಂಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ, ನಾವು ನೋಡ್ದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಆಯಿತು ನೋಡೋಣ. ಕಣ್ಣಿಗೆ ಹೊಡಿತೈತೆ. ಓಕೆ ಗಾಯ್ಸ್ ಇವಾಗ ಔಟ್ ಆಯಿತು, ಸೀದಾ ಮನೆಗೆ ಹೋಗೋಣ. ಆದ್ಮೇಲೆ ಮತ್ತೆ ಸಿಗ್ತೀನಿ, ಬಾಯ್. ನೋಡಿ ಗಾಯ್ಸ್ ಗೋವಾದಲ್ಲಿ ಮುದ್ದೆ. ಓಕೆ ಗಾಯ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಬಾಯ್.